ಎಲ್ರಿಗೂ ನಮಸ್ಕಾರ. ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಇವಾಗ ಮನೆಯಿಂದ ನಾನು ಹೊರಟೆ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ನವಂಬರ್ 5. ಸೊ ಇವತ್ತು ಜುಡಿಷಿಯಲ್ ಅಕಾಡೆಮಿಯಲ್ಲಿ ಒಂದು ವರ್ಕ್ಶಾಪ್ನ ಆರ್ಗನೈಸ್ ಮಾಡಿದ್ದಾರೆ. ಸೊ ಅದನ್ನು ಅಟೆಂಡ್ ಮಾಡ್ತೀನಿ. ಅದರಲ್ಲಿ ನಾನೇನು ಕಲಿತೀನಿ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಬಸ್ ಸ್ಟಾಪ್ ಹತ್ರ ಬಸ್ಗೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಹೊತ್ತಾಯಿತು, ಬಸ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಬಸ್ ಇನ್ನೂ ಬಂದೇ ಇಲ್ಲ. ನಾವು ಅಂದ್ಕೊಂಡಿರೋ ಡೆಸ್ಟಿನೇಷನ್ಗೆ ಕರೆಕ್ಟ್ ಟೈಮ್ಗೆ ರೀಚ್ ಆಗಬೇಕು ಅಂದಾಗ ಈ ರೀತಿ ಪ್ರಾಬ್ಲಮ್ಸ್ಗಳೇ ಬರ್ತಾ ಇರ್ತವೆ. ಲೇಟಾಗಿ ಬರೋದಾಗಿರುತ್ತೆ. ಕೋಳಿ ಫಾರಮ್ ಗೇಟ್ಗೆ ಇಳಿದು ಮೆಜೆಸ್ಟಿಕ್ ಬಸ್ ಹತ್ತಬೇಕು. ಯಾಕಂದರೆ ಇವತ್ತು ನಾವು ಹೋಗ್ಬೇಕಾಗಿರೋ ಜಾಗ ಅಲ್ಲೇ. ಸೊ ಈಗ ನಾನು ಮೆಜೆಸ್ಟಿಕಲ್ಲಿ ಬಂದಿದ್ದೀನಿ. ಹೆಬ್ಬಾಳು ಬಸ್ ಹತ್ಬಿಟ್ಟು ಶಿವಾನಂದ ಸರ್ಕಲ್ ಹತ್ರ ಇಳ್ಕೊಂಡು ನಾನು ಜುಡಿಷಿಯಲ್ ಅಕಾಡೆಮಿ ಕಡೆಗೆ ಹೋಗಬೇಕು. ಮೆಜೆಸ್ಟಿಕ್ ಬೆಂಗಳೂರಿನ ಒಂದು ಸೆಂಟ್ರಲ್ ಪಾರ್ಟು. ಸೊ ಇಲ್ಲಿ ಊರಿಂದ ಇಲ್ಲಿಗೆ ಬರೋರು, ಇಲ್ಲಿಂದ ಊರಿಗೆ ಹೋಗೋರು ಕೂಡ ನಾವು ನೋಡ್ಬೋದು. ಬಸ್ಸಲ್ಲಿ ಕೂಡ ನಾವು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ನ ನಾವು ನೋಡ್ಬೋದು. ಮೊದಲನೇದಾಗಿ ನಿಂತ್ಕೊಂಡಿರೋನಿಗೆ ಜಾಗ ಸಿಕ್ಕಿಲ್ಲ ಅಂತೇಳಿ, ಕುತ್ಕೊಂಡಿರೋನಿಗೆ ಯಾವಾಗ ತಲುಪ್ತೀನಿ ಅಂತೇಳಿ. ಸೊ ಒಬ್ಬೊಬ್ಬರು ಅವ್ರವ್ರ ಕನಸಲ್ಲೇ ಅವರು ಟ್ರಾವೆಲ್ ಮಾಡ್ತಿರ್ತಾರೆ. ಹೀಗೆ ಸ್ವಲ್ಪ ದೂರ ನಡ್ಕೊಂಬಂದು ಸೊ ಫೈನಲಿ ನಾವು ಅಂದ್ಕೊಂಡಿರೋ ಡೆಸ್ಟಿನೇಷನ್ ಜುಡಿಷಿಯಲ್ ಅಕಾಡೆಮಿಗೆ ನಾವು ತಲುಪಿದ್ದೀವಿ. ಸೊ ನಮ್ಮ ಕ್ಲಾಸ್ಮೇಟ್ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ. ಯಾರು ಬಂದಿದ್ದಾರೆ ಅಂತ ನೋಡೋಣ. ತುಂಬ ದಿನ ಆಯಿತು ಕಾಲೇಜಿಗೆ ಹೋಗಿ. Correction and recovery becomes even more urgent. Overall, what I try to cover is from a medical perspective, when it comes to the treatment, how the right. ಇವತ್ತು ಅಟೆಂಡ್ ಮಾಡಿರುವಂಥ ಒಂದು ಫಂಕ್ಷನಲ್ಲಿ ಸೊ ಒಬ್ಬ ಮೆಂಟಲ್ ಇಲ್ನೆಸ್ ಅಥವಾ ಒಬ್ಬ ಯಾರಿಗೆ ಅವನಿಗೆ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ಬರಲ್ಲ, ಆ ರೀತಿ ವ್ಯಕ್ತಿಗಳು ಹೇಗೆ ಅವ್ರನ್ನ ಟ್ರೀಟ್ ಮಾಡಬೇಕು ಮತ್ತು ಅವ್ರಿಗೆ ಎಲ್ಲಿ ಸೇರಿಸ್ಬೇಕು. ಸೊ ಈ ಒಂದು ವಿಚಾರದಲ್ಲಿ ನಮ್ಮೆಲ್ಲರ ಪಾತ್ರ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಇವತ್ತಿನೊಂದು ಈವೆಂಟ್ ಇತ್ತು. ಸೊ ಅಲ್ಲಿ ಅವ್ರಿಗೆಲ್ಲ ಯಾವ್ಯಾವ ರೈಟ್ಸ್ ಇದ್ದಾವೆ, ಸೊ ಅವ್ರಿಗೇನ ಫ್ರೀ ಲೀಗಲ್ ಏಡ್ ಕೂಡ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಅಂಥೇಳಿ ಸೊ ನಮಗೆ ಇವತ್ತೊಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಸೊ ಇವಾಗ ಮೆಜೆಸ್ಟಿಕ್ಕಿಂದ ಮನೆ ಕಡೆ ಹೋಗ್ತಾ ಇದ್ದೀನಿ. ದಾರಿಲಿ ಹಾಗೆ ಬರ್ತಾವೆ. ಸೊ ಹೊಸ ಫ್ರೆಂಡ್ಸ್ ಸಿಕ್ಕರು. ಅವ್ರು ಕೂಡ ಅವ್ರ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ನ ಕೊಟ್ಟಿದ್ದಾರೆ. ಎವ್ರಿ ಡೇ ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ ಮತ್ತು ಹೊಸ ಕಥೆ ಇರುತ್ತೆ. ಇವತ್ತು ನನ್ನ ಜೊತೆ ಕೃಷ್ಣ ಗಣೇಶ್ ಅವರು ಇದ್ದಾರೆ. ಹೇಳಿ. ನನ್ನ ಹೆಸರು ಕೃಷ್ಣ ಗಣೇಶ್. ನಾನು ಇವಾಗ ಡಿಪ್ಲೊಮಾ ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ನಾನು ಈ SJP ಕಾಲೇಜಲ್ಲಿ ಓದ್ತಾ ಇರ್ತೀನಿ. ನಾನು ಮೆಕ್ಯಾಟ್ರಾನಿಕ್ಸ್ ಬ್ರಾಂಚ್ ತಗೊಂಡಿದ್ದೀನಿ. ನನಗೆ ಬೆಳಗ್ಗೆ ನಾನು 7:30 ಹಂಗೆ ಬರ್ತಾ ಇರ್ತೀನಿ ಕಾಲೇಜ್ಗೆ. NCC ಇದ್ದಾಗ 4:30 ಬೆಳಗ್ಗೆ ಬರ್ತೀನಿ. ಇವಾಗ ಟ್ರಾವೆಲಲ್ಲಿ ನಿಮ್ಗೆ ಏನೋ ಪ್ರಾಬ್ಲಮ್ ಆಗುತ್ತಾ? ಇಲ್ಲ ಸರ್, ಇದು ನೆಕ್ಸ್ಟ್ ಇದು ಮೆಟ್ರೋ ಇದ್ದಿದ್ರೆ ಒಂಚೂರು ಬೇಗ ಬರೋಕ್ಕಾಗುತ್ತೆ. ಹಂಗೆ ನಮಗೆ ಈ ಬಸ್ಸಲ್ಲಿ ಒಂದೊಂದ್ಸರಿ ರಶ್ ಆಗಿರುತ್ತೆ, ಒಂಚೂರು ಹತ್ತಕ್ಕಾಗ್ತಾ ಇರಲ್ಲ. ಇನ್ನು ಟ್ರಾಫಿಕ್ ಇದ್ರೆ ಒಂಚೂರು ಲೇಟ್ ಆಗುತ್ತೆ. ಇವಾಗ ನಮಗೆ ಮೆಟ್ರೋ ಬಂದರೆ ಒಂಚೂರು ಈಸಿ ಆಗುತ್ತೆ. ಸೊ ನೀವು ಪ್ರೀವಿಯಸ್ಲಿ ಮೆನ್ಷನ್ ಮಾಡ್ತಿದ್ದೆ ಏನಂತ ಹೇಳಿದ್ರೆ ಇವಾಗ ಲೈಕ್ 4 o'clock ಹೋಗ್ತೀನಿ ಬರ್ತೀನಿ ಅಂತೇಳಿ. ಸೊ ಇನ್ ಕೇಸ್ ನಿಮ್ಗೆ ಸ್ಟಡೀಸ್ ಎಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಸರ್ ಇವಾಗ ನಮಗೆ ಹಾಕಿದ್ದೀನಿ. ನಾನು ಬೆಳಗ್ಗೆ ಒಂದು 5:30 ಹಂಗೆ ಎದ್ದೇಳ್ಬಿಟ್ಟು ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡೋದು. ಮಾರ್ನಿಂಗ್ ಟೈಮ್ ಅಲ್ಲಿ ಮ್ಯಾಥ್ಸ್ ಇಟ್ಕೊಂಡಿದ್ದೀನಿ ಸರ್. ಸಾಯಂಕಾಲ ನೆಕ್ಸ್ಟ್ ಅದರ್ ಪರ್ಸ್ಪೆಕ್ಟಿವ್ ಸಬ್ಜೆಕ್ಟ್ ಬಂದಿದೆ, ಲೈಕ್ ಮೆಕ್ಯಾಟ್ರಾನಿಕ್ಸ್ ಅಂಡ್ ಡ್ರಾಯಿಂಗ್ ಅಂತದ್ದು. ಈ 3 ಸಬ್ಜೆಕ್ಟ್ ಬಿಟ್ಟು ನಮ್ಗೆ ನೆಕ್ಸ್ಟ್ ಇಂಗ್ಲಿಷ್ ಒಂದು ಐತೆ ಸರ್. ಅದು ನಾನು ವೀಕೆಂಡ್ ಅಲ್ಲಿ. ಸೊ ನೀವು ಇವಾಗ 10th ಪಾಸ್ ಮಾಡಿ ಡಿಪ್ಲೊಮಾ ಮಾಡ್ತಿದ್ರಲ್ಲ, PU ಮಾಡಬಾರ್ದು ಅಂತ ಏನು ಅನ್ಸ್ಲಿಲ್ವಾ ನಿಮ್ಗೆ? ಅಂದ್ರೆ ನಂಗೆ ಇವಾಗ ಮೆರೈನ್ ಇಂಜಿನಿಯರಿಂಗ್ ಹೋಗ್ಬೇಕಂತ ಒಂದು ಆಸೆ ಇತ್ತು. ಸೊ ಅದಕ್ಕೋಸ್ಕರ ಇವಾಗ ಡಿಪ್ಲೊಮಾ. ಅದ್ರ ಬಗ್ಗೆ ಸ್ವಲ್ಪ ಇನ್ನೂ ಡಿಸ್ಕ್ರಿಪ್ಟಿವ್ ಆಗಿ ಹೇಳ್ತೀರಾ? ಮೆಕ್ಯಾಟ್ರಾನಿಕ್ಸ್ ಅಲ್ಲಿ ನಮ್ಗೆ ಮೆಕ್ಯಾನಿಕಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಕಾಂಬಿನೇಷನ್ ಇದು. ನಮ್ಗೆ ಇದರಿಂದ ನಮ್ಗೆ ಡೈರೆಕ್ಟ್ ಆಗಿ ಡಿಫೆನ್ಸ್ ಫೋರ್ಸ್ ಹೋಗ್ಬೋದು. ನೆಕ್ಸ್ಟ್ ಫ್ಯಾಕ್ಟ್ರೀಸ್ ಅಲ್ಲೂ, ನೆಕ್ಸ್ಟ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಸಿಗುತ್ತೆ, ಲೈಕ್ ರೋಬೋಟಿಕ್ಸ್ ಮತ್ತೆ ಆಟೋಮೊಬೈಲ್ಸ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಮೆರೈನ್ ಇಂಜಿನಿಯರಿಂಗ್ ಅಂಡ್ ಅದರ್ ಡಿಫೆನ್ಸ್ ಫೋರ್ಸ್ ಅಲ್ಲಿ ಸಿಗುತ್ತೆ ನಮ್ಗೆ. ಸೊ ಇವಾಗ ನಮ್ಗೆ ಈಗ ತಗೊಂಡಿದ್ರೆ ನಮ್ಗೆ ತುಂಬಾ ಬೆನಿಫಿಟ್ಸ್ ಐತೆ. ಲೈಕ್ ಆಟೋಮೊಬೈಲ್ಸ್, ಆಟೋಮೇಟಿವ್, ನೆಕ್ಸ್ಟ್ ರೋಬೋಟಿಕ್ಸ್. ಮತ್ತೆ ಇದು ನಮ್ಮ ಕಾಲೇಜಲ್ಲಿ ನಮ್ಗೆ ಇನ್ನೊಂದು ಆಪ್ಷನ್ ಏನಂದ್ರೆ 3D ಪ್ರಿಂಟಿಂಗ್ ಹೇಳ್ಕೊಡ್ತಾರೆ. 3D ಪ್ರಿಂಟಿಂಗ್ ನೆಕ್ಸ್ಟ್ NCC NSS ಈ ಎಕ್ಸ್ಟ್ರಾ ಇದು ಐತೆ ನಮ್ಗೆ, ಅದು ಫ್ರೀ ಆಗಿ ಮಾಡ್ಕೊಡ್ತಾರೆ. ಸೊ ನಿಮ್ಮ ಕೊನೆಗೆ ಲಾಸ್ಟ್ ಆಗಿ ನಿಮ್ ಗೋಲ್ ಏನಾಗ್ಬೇಕು ಅನ್ಕೊಂಡಿದೀರಾ? ನಾನು ಮೆರೈನ್ ಇಂಜಿನಿಯರಿಂಗ್ ಆಗ್ಬೇಕು ಅಂತಿದ್ದೀನಿ. ನೆಕ್ಸ್ಟ್ ಇಲ್ಲ ಅಂದ್ರೆ ನಾನು ಆರ್ಮಿಗೆ ಹೋಗ್ಬೇಕು. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಇವತ್ತು ಅಟೆಂಡ್ ಮಾಡಿರುವಂಥ ಒಂದು ವರ್ಕ್ಶಾಪಲ್ಲಿ ಪ್ರತಿಯೊಬ್ಬರ ವ್ಯಕ್ತಿಗೂ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ
ಸೊ ಒಂದು ಪರ್ಸ್ಪೆಕ್ಟಿವ್ ಯಾವ್ಯಾವ ರೀತಿ ಚೇಂಜ್ ಮಾಡುತ್ತೆ ಒಬ್ಬ ಮನುಷ್ಯನ ಅನ್ನೋದ್ರ ಬಗ್ಗೆ ತುಂಬ ಕ್ಲಿಯರಾಗಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಬಂದರು. ಮತ್ತು ಅದರಲ್ಲಿ ನಮ್ಮೆಲ್ಲರ ಒಂದು ರೋಲ್ ಯಾವ ರೀತಿ ಇರಬೇಕು, ಯಾವುದೇ ಒಂದು ಸಿಚುವೇಶನ್ ಅಂತ ಬಂದ್ರೂ ಕಾಮಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಬೇಜಾರಾಗ್ತಿತ್ತು ಅಂತೇಳಿ ಒಂದು ಸಣ್ಣ ವಾಕ್ ತೊಗೊಂಡೆ. ಆ ವಾಕಲ್ಲಿ ಹೋಗ್ತಾ ಇರಬೇಕಾದ್ರೆ ನಿಮ್ಗೊಂದು ಸಣ್ಣ ಮಾಹಿತಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಮೆಂಟಲ್ ಇಲ್ನೆಸ್ ಆ್ಯಕ್ಟು 2017 ಅಂತೇಳಿ. ಸೊ ಇಲ್ಲಿ ಏನೋ ಮೆಂಟಲ್ ಇಲ್ನೆಸ್ ಇರುವಂಥ ವ್ಯಕ್ತಿನ ನಾವು ಯಾವ ರೀತಿ ಟ್ರೀಟ್ ಮಾಡಬೇಕು, ಅದರಲ್ಲಿ ಡಾಕ್ಟ್ರ್ ಪಾತ್ರ ಏನು, ಪಬ್ಲಿಕ್ ಪಾತ್ರ ಏನು, ಫ್ಯಾಮಿಲಿಯವ್ರ ಪಾತ್ರ ಏನು, ಮತ್ತು ಪೊಲೀಸರ ಪಾತ್ರ ಏನು ಅನ್ನೋದ್ರ ಬಗ್ಗೆ ತುಂಬ ಕ್ಲಿಯರಾಗಿ ಇವತ್ತಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅವರು. ಇದೇ ರೀತಿ ಯಾವುದೇ ಒಂದು ವ್ಯಕ್ತಿ ಈ ರೀತಿ ಮೆಂಟಲ್ ಇಲ್ನೆಸ್ನಿಂದ ಬಳಲ್ತಿದ್ರೆ ಅಂತ ಹತ್ರದಲ್ಲಿರುವಂಥ ಯಾವುದಾನ ಒಂದು ಹಾಸ್ಪಿಟಲ್ಗೆ ನಾವು ಕಳಿಸ್ಕೊಡ್ಬೇಕಾಗತ್ತೆ. ಅದು ನಮ್ಮೆಲ್ಲರೂ ಕರ್ತವ್ಯನೂ ಆಗಿರುತ್ತೆ ಅಂತ ಹೇಳಿ ಕೂಡ ಹೇಳಿದ್ರು. ಇವತ್ತು ಮೆಂಟಲ್ ಇಲ್ನೆಸ್ ಇರುವಂಥ ವ್ಯಕ್ತಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಸೆಷನ್ ಇತ್ತು. ಹಾಗೆ ಬರೋದಾರಿಯಲ್ಲಿ ನನಗೆ ಮತ್ತೊಬ್ಬ ಫ್ರೆಂಡ್ ಆದ.